ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1. ಹುಣಸೆ ಮುಪ್ಪಾದ್ರೆ ಹುಳಿ ಮುಪ್ಪೆ. ಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡೋದಕ್ಕೆ ದಿಲ್ಲಿಗೆ ಹೋಗಿದ್ದ ಸೀನಿಯರ್ ಮೋಸ್ಟ್ ಕಂಟೆಂಡರ್ಗಳು ಈಗ ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪೆ ಅನ್ನುವಂಥ ಗಾದೆ ಮಾತು ಈಗ ಹೇಳ್ತಾ ಇರೋದು ಯಾಕೆ? ನಮ್ ಗೋವಿಂದಣ್ಣನ್ ಕಿವಿಗೆ ಬಿದ್ದ ದಿಲ್ಲಿ ಗುಸುಗುಸು ಇವತ್ತಿನ ಒಳನೋಟ. ಟಾಪ್ ಸ್ಟೋರಿ ನಂಬರ್ 1. ಇನ್ನು ಎರಡನೇ ಸ್ಟೋರಿ ನೋಡೋಣ. ಪಕ್ಷದ ಕಿರಿಕಿಲ್ಲದ GBA ಪಾರ್ಟಿ. ಪಕ್ಷ ಬೇರೆ, ಪಾರ್ಟಿ ಒಂದೇ, ಜೆಂಡಾಗಳು ಬೇರೆ ಬೇರೆ, ಅಜೆಂಡಾ ಮಾತ್ರ ಒಂದೇ. ಅರೆ ಇದು ಹೇಗೆ ಸಾಧ್ಯ? ಪಕ್ಷದ ಕಿರಿಕಿಲ್ಲದ GBA ಪಾರ್ಟಿ ಇವತ್ತಿನ ಟಾಪ್ ಸ್ಟೋರಿ ನಂಬರ್ 2. ಇನ್ನು ಟಾಪ್ ಸ್ಟೋರಿ ನಂಬರ್ 3. ಬೆಳಗಾವಿ ಗುಟ್ಟು, ದಿಲ್ಲಿಯಲ್ಲಿ ರಟ್ಟು. ಈ ಸರ್ಕಾರದಲ್ಲಿ ಕೊಟ್ಟ ಮಾತುಗಳಿದೆ, ಆ ಮಾತಿಗೆ ಅಂಟಿಕೊಂಡ ಒಳಗುಟ್ಟುಗಳು ಇವೆ. ಆದರೆ ಅವನ್ನೆಲ್ಲ ರಟ್ಟು ಮಾಡೋದು ಮಾತ್ರ ನಮ್ಮ ಗೋವಿಂದಣ್ಣ. ಈಗ ಅವರೇ ತಂದಿರೋ ಗುಸುಗುಸು ಸುದ್ದಿ ರಟ್ಟು ಮಾಡಿರೋ ಗುಟ್ಟೇನು ನೋಡೋಣ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ಜಾತಿ ಪ್ರದೇಶದ ಕೋಟಾಗಳ ಜೊತೆಗೆ ಸೀನಿಯಾರಿಟಿ ಕೋಟಾ ಕೂಡ ಹೇಳಿ ಮಂತ್ರಿ ಸ್ಥಾನ ಕೇಳೋಕೆ ಹೋಗಿದ್ದ ಸೀನಿಯರ್ ಶಾಸಕರುಗಳಿಗೆ ಈಗ ಜೂನಿಯರ್ ಆಗಿದ್ದಿದ್ರೆ ಒಳ್ಳೇದಿತ್ತು ಅನ್ಸಿದೆಯಂತೆ. ಸದ್ಯಕ್ಕಂತೂ ಅವ್ರು ಯಾರೂ ನಾನು ಸೀನಿಯರ್ ಲೀಡರ್ ಅಂತ ಹೇಳಲ್ವಂತೆ. ಅದು ಯಾಕೆ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ, ನೋಡ್ಕೊಂಬನ್ನಿ. ಈಗ ಹೈಕಮಾಂಡ್ ಹೇಳಿರೋದು ನೋಡಿದ್ರೆ ಡೆಲ್ಲಿಗೆ ಹೋಗಿ ಲಾಬಿ ಮಾಡಿದವರು ಒಬ್ರು ಮಿನಿಸ್ಟರ್ ಆಗಲ್ಲ. 50,000 ಫ್ಲೈಟ್ ಚಾರ್ಜ್ ವೇಸ್ಟ್ ಅಷ್ಟೇ. ಈ ಸರ್ತಿ ವಿಸ್ತರಣೆ ಮಾತ್ರ ಭಾರಿ ಮಜಾ ಇದೆ ಅಂತ ಏನೋ ಮಜವಾದ ಕತೆ ಹೇಳೋಕೆ ರೆಡಿಯಾಗಿ ಬಂದವ್ರ ಹಾಗೆ ಕಂಡ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ರಾಜಕೀಯದಲ್ಲೇನೋ ಮಜಾ ಇರುತ್ತೆ, ಅಲ್ಲಿ ಜಾಸ್ತಿ ಇರೋದೇ ಮುದುಕರು. ನೀವೇನೇ ಹೇಳಿ ಈ ವಯಸ್ಸಾದವರ ಪಾಲಿಟಿಕ್ಸು ಬೋರಿಂಗ್ ಗೋವಿಂದಣ್ಣ. ಯಂಗ್ ಬ್ಲಡ್ ಬರಬೇಕು. ನೀವು ನೋಡಿದ್ರೆ ಈ ಮುದುಕರ ರಾಜಕೀಯನೇ ಮಜಾ ಅಂತಿದ್ದೀರಿ ಅಂತ ಕೆಣಕಿದಾಗ ಶುರು ಮಾಡಿದ್ರು ನೋಡಿ ಮಜವಾದ ಎಳೆ ಎಳೆ ಕತೆ. ದಿಲ್ಲಿಯ ಕೋಟ್ಲ ಮಾರ್ಗದ ಇಂದಿರಾ ಭವನದ ಮೂಲಗಳ ಪ್ರಕಾರ ಸಂಪುಟ ವಿಸ್ತರಣೆ ಮಾಡೋಕೆ ಅಂತ ದಿಲ್ಲಿಗೆ ಹೋಗಿದ್ದ ಸಿಎಂ, ಮಾಜಿ ಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸ್ವತಃ ರಾಹುಲ್ ಗಾಂಧಿ ಮಂತ್ರಿಗಳ ಆಯ್ಕೆಗೆ ಗೈಡ್ ಲೈನ್ಸ್ ಕೊಟ್ಟಿದ್ರಂತೆ. ಅದರಲ್ಲಿ ಮೊದಲನೇ ಅರ್ಹತೆ 55 ವರ್ಷಗಳ ಒಳಗಿನ ಯುವಕರಾಗಿರ್ಬೇಕು ಅನ್ನೋದು. ಈ ಸುದ್ದಿ ಸಿಕ್ತಿದ್ದ ಹಾಗೆ ನಮ್ಮ ಗೋವಿಂದಣ್ಣ ಈಗ ಮಂತ್ರಿ ಆಗ್ಬೇಕಂತ ದಿಲ್ಲಿಗೆ ಹೋಗಿ ಲಾಬಿ ಮಾಡ್ತಿದ್ದವರ ಪೈಕಿ ಒಬ್ರಾದ್ರೂ 55 ವರ್ಷದೊಳಗಿನವರು ಇದಾರ ಅಂತ ದಾಖಲೆಗಳನ್ನೆಲ್ಲ ತಡ್ಕಾಡ್ ನೋಡಿದ್ರೆ ಒಬ್ರು ಇಲ್ಲ. ಇವರೆಲ್ಲ ಸೀನಿಯರ್ ಸಿಟಿಸನ್ಗಳೇ, ಎಲ್ಲ ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜ್ ದಾಟ್ದವ್ರೆ. ಈ ಆಕಾಂಕ್ಷಿಗಳ ಪೈಕಿ ಹೆಸರು ಹೇಳಿಕೊಳ್ಳಲು ಇಚ್ಛಿಸದ ವಯಸ್ಸಾದ ಮೂಲಗಳ ಪ್ರಕಾರ ಪಾಪ ಇವರೆಲ್ಲ ದಿಲ್ಲಿಗೆ ಹೋಗಿನೇ ಏಜ್ ಜಾಸ್ತಿ ಆಗಿ ಬಿಡ್ತಂತೆ. ಈಗ ನೋಡಿದ್ರೆ ವಯಸ್ಸಾಯ್ತು, ಮಿನಿಸ್ಟ್ರು ಮಾಡಲ್ಲ ಅಂದ್ರೆ ಹೆಂಗೆ? ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪೆ. ನಾವು ಕೆಲಸ ಮಾಡಿ ತೋರಿಸ್ತೀವಿ, ಅವಕಾಶ ಕೊಡ್ಲಿ ಅಂತ ತಮ್ಮ ಶಕ್ತಿ ಎಲ್ಲ ಸೇರಿಸಿ ಹೈಕಮಾಂಡ್ಗೆ ಮೆಸೇಜ್ ಕೊಡೋಕೆ ರೆಡಿ ಆಗಿದ್ದಾರಂತೆ. ಸರಿ, ಹಾಗಾದ್ರೆ ಈಗ ದಿಲ್ಲಿಗೆ ಹೋದ ಆಕಾಂಕ್ಷಿಗಳ ಪೈಕಿ ಒಬ್ರು 55 ವರ್ಷದ ಒಳಗಿನವರಿಲ್ಲ. ಹೋಗ್ಲಿ, ಕಾಂಗ್ರೆಸ್ ಪಕ್ಷದ 134 ಶಾಸಕರ ಪೈಕಿ ಎಷ್ಟು ಜನ 55 ವರ್ಷದೊಳಗಿನವರು ಇದ್ದಾರೆ ಅಂತ ನಮ್ ಗೋವಿಂದಣ್ಣ ಚೆಕ್ ಮಾಡಿದಾಗ ಸಿಕ್ಕ ಲಿಸ್ಟ್ ಹಿಂಗಿದೆ ನೋಡಿ. 55 ವರ್ಷದೊಳಗಿನ MLAಗಳು: ದರ್ಶನ್ ಧ್ರುವನಾರಾಯಣ 31 ವರ್ಷ, ನಾರಾ ಭರತ್ ರೆಡ್ಡಿ 36 ವರ್ಷ, ಅನಿಲ್ ಚಿಕ್ಕಮಾದು 37 ವರ್ಷ, ಪ್ರದೀಪ್ ಈಶ್ವರ್ 41 ವರ್ಷ, ಮಂತರ್ಗೌಡ 41 ವರ್ಷ, ಪ್ರಿಯಾ ಕೃಷ್ಣ 42 ವರ್ಷ, ನಯನ ಮೋಟಮ್ಮ 46 ವರ್ಷ, ಪ್ರಿಯಾಂಕ್ ಖರ್ಗೆ 47 ವರ್ಷ, ಗಣೇಶ್ ಹುಕ್ಕೇರಿ 47 ವರ್ಷ, ರಾಘವೇಂದ್ರ ಹಿಟ್ನಾಳ್ 47 ವರ್ಷ, ರಿಜ್ವಾನ್ ಅರ್ಷದ್ 47 ವರ್ಷ, ರೂಪಕಲಾ 47 ವರ್ಷ, ಸಂತೋಷ್ ಲಾಡ್ 51 ವರ್ಷ, ಲಕ್ಷ್ಮೀ ಹೆಬ್ಬಳ್ಕರ್ 51 ವರ್ಷ, ಶ್ರೀನಿವಾಸ್ ಮಾನೆ 51 ವರ್ಷ, ಅನ್ನಪೂರ್ಣ 51 ವರ್ಷ, ಪೊನ್ನಣ್ಣ 51 ವರ್ಷ, ಅಜಯ್ ಸಿಂಗ್ 52 ವರ್ಷ, ಕೃಷ್ಣ ಬೈರೇಗೌಡ 53 ವರ್ಷ, ಭೈರತಿ ಸುರೇಶ್ 53 ವರ್ಷ, ಮಾಂಕಾಳ್ ವೈದ್ಯ 54 ವರ್ಷ, ವಿಜಯಾನಂದ ಕಾಶ್ಯಪ್ಪನವರ್ 54 ವರ್ಷ, ನಾಗೇಂದ್ರ 54 ವರ್ಷ.
ಲಿಸ್ಟ್ನಲ್ಲಿರುವವರ 55 ವರ್ಷದೊಳಗಿನ ಬಹುತೇಕ ಶಾಸಕರು ಈ ಬಾರಿ ಮಂತ್ರಿ ಆಗ್ಬೇಕು ಅನ್ನೋ ಆಕಾಂಕ್ಷೆ ಉಳ್ಳವರೇ. ಆದ್ರೆ ಈ ಬಾರಿ ದಿಲ್ಲಿಗೆ ಹೋಗಿಲ್ಲ ಅಷ್ಟೇ. ಹಿಂದೆಲ್ಲ ಈ ಪೈಕಿ ಕೆಲವರು ದಿಲ್ಲಿಗೆ ಹೋಗಿ ಲಾಬಿ ಮಾಡಿದ್ದಾರೆ. ಇನ್ನು ಈ ಲಿಸ್ಟ್ ನಲ್ಲಿರೋರ ಪೈಕಿ ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡ ಹಾಗೆ ಬೈರತಿ ಸುರೇಶ್ ಈಗ ಮಂತ್ರಿ ಆಗಿದ್ದಾರೆ. ಹಾಗೆ ನೋಡಿದ್ರೆ ಈಗಿರುವ ಮಂತ್ರಿ ಮಂಡಲದಲ್ಲಿ ಈ ಮೂವರು ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ 55 ವರ್ಷದ ಒಳಗಿನ ವಯಸ್ಸಿನವರು. ಉಳಿದವರೆಲ್ಲ ರಾಹುಲ್ ಗಾಂಧಿ ಅವರ ವಯಸ್ಸಿನ ಮಾನದಂಡದ ಅಡಿಯಲ್ಲೇ ಬರಲ್ಲ. ಇದೇ ಮಾನದಂಡ ಅನುಸರಿಸಿದ್ದೇ ಆದ್ರೆ ಮಂತ್ರಿ ಆಗೋಕೆ ಕಾಯ್ತಿರೋ ಹಿರಿಯರು ಹೇಳ್ತಿರುವ ಕೊಟ್ಟ ಮಾತು ಇಟ್ಟ ವಚನ ಎಲ್ಲ ಪಚನ ಆಗಿ ಯೋಚನೆ ಮಾಡಿಕೊಂಡು ಕೂರೋ ಪರಿಸ್ಥಿತಿ ಬರುತ್ತೆ ಅನ್ನೋದು ಗೋವಿಂದಣ್ಣನ ಲೆಕ್ಕಕ್ಕೆ ಸಿಕ್ಕಿದ ಮೂಲಕ ಒಳನೋಟಕ್ಕೆ ಕಂಡಿದೆ. ನೋಡಿ, ವರದಿಯ ವಿಚಾರಗಳನ್ನು ತಿಳ್ಕೊಂಡಾಗ ಭಾರಿ ಮಜಾ ಇದೆ ಇದು. ಹಾಗಿದ್ರೆ ಗೋವಿಂದಣ್ಣ ಯಾವ್ಯಾವ ವಿಚಾರಗಳನ್ನು ನಮ್ಮ ವೀರೇಂದ್ರ ಅವರು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ವೀರೇಂದ್ರ ಅವರೇ, ಒಂದು ಮಾತಿದೆ, ಯು ಹ್ಯಾವ್ ಟು ಈಟ್ ಯುವರ್ ಓನ್ ವರ್ಡ್ಸ್ ಅಂತ ಹೇಳಿ. ಮಾತನ್ನು ನುಂಗೋದು. ನಾವು ಏನೇನೋ ಮಾತುಗಳನ್ನು ಆಡ್ತೀವಿ, ಆ ಮಾತುಗಳನ್ನು ನಿಯಮಗಳಾಗಿ ಮಾಡ್ತೀವಿ. ಆದರೆ ಆ ನಿಯಮಗಳಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ಭಾಳ ಮುಖ್ಯವಾದಂಥ ವಿಚಾರ ಇಲ್ಲಿ ವಯಸ್ಸಷ್ಟೇ ಅಲ್ಲ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದನ್ನು ಮರೆತು ಬಿಟ್ರಲ್ಲ. ಈಗ VK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಪ್ಪ DCM ಮಾಡಿ ಅಂತ ಹೋಗಿದ್ದಾರೆ. ಅವರಲ್ಲಿ ಹೈಕಮಾಂಡ್ ಮುಂದೆ ಇಡ್ತಾರಂಥ ಮಾಡೆಲ್ ಯಾವ್ದು ಹೇಳಿ? DK ಶಿವಕುಮಾರ್ ಮಾಡೆಲ್. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರಲ್ವಾ, KPCC ಅಧ್ಯಕ್ಷರು ಆಗಿದ್ರು, ಉಪಮುಖ್ಯಮಂತ್ರಿನೂ ಆಗಿದ್ರು. ಈಗ ನಾನು ಪಕ್ಷ ಸಂಘಟನೆ ಮಾಡಬೇಕು ಅಂತಂದ್ರೆ ನನಗೂ ಒಂದು ಅಧಿಕಾರ ಅಂತ ಬೇಕು, ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಸೇರಿಸ್ಕೊಳ್ತಾ ಇರೋದನ್ನು ಗೊತ್ತಾ ಅವರು? ಯಾವಾಗ ಹೈಕಮಾಂಡ್ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳೋದಕ್ಕೆ ಬಂದರೆ, ಅರೆ DK ಶಿವಕುಮಾರ್ ಅವ್ರ ಫಾರ್ಮುಲಾ ಇದೆಯಲ್ಲ, DK ಶಿವಕುಮಾರ್ ಅವರ ಮಾಡೆಲ್ ಇದೆಯಲ್ಲ, ಅವ್ರನ್ನ ನೀವು ಅಧ್ಯಕ್ಷರನ್ನಾಗಿ ಅವ್ರ ಅಧ್ಯಕ್ಷರಿದ್ದಾಗ DCM ಮಾಡಿದ್ರಿ, ಆ ಪ್ರಕಾರನೇ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರಪ್ಪ. ನನಗೀಗ ಬೇಕಾಗಿರುವಂತಹ ಉತ್ತರ ಏನು ಗೊತ್ತಾ ನಿಮ್ಮಿಂದ? ಈ ರೀತಿಯ ಮಾತುಗಳಿಗೆ ರಾಹುಲ್ ಗಾಂಧಿ ಅವರು ಏನು ಹೇಳಿದರು, ರಾಹುಲ್ ಗಾಂಧಿ ಅವರು ಏನು ಹೇಳಿ ಕಳಿಸಿದ್ದಾರೆ, ಇದ್ರ ಬಗ್ಗೆ ಗುಸುಗುಸು ಗೋವಿಂದಣ್ಣ ನಿಮ್ಮ ಮುಂದೆ ಏನಾದರೂ ಹೇಳಿದ್ರೆ ಅದನ್ನ ಹೇಳಿ. ನಮ್ಮ ಗುಸುಗುಸು ಗೋವಿಂದಣ್ಣವ್ರು ಇರೋದೇ ಇದೆಲ್ಲ ಹೇಳೋಕ್ಕೆ ಪಾಟಿಲ್ರೆ. ಏನು ಗೊತ್ತಾ ವಿಶೇಷ ಏನಂದರೆ, ನೀವು ಭಾಳ ಸರಿಯಾದ ವಿಚಾರನ ಎತ್ತಿದ್ದೀರಿ. ಆದರೆ ನೀವು ಹೇಳಿದ್ರಲ್ಲ ವಿಚಾರನೆ ಎತ್ತದು ಹೌದು. ಆದರೆ ನೀವು ಹೇಳಿದ್ರಲ್ಲ ಈಗ ರೂಲು, ಆ್ಯಕ್ಚುಲಿ ರೂಲ್ ಎಲ್ಲಿ ಗೊತ್ತಾ? ಈ ರೂಲ್ ಒಂದು ನಿರ್ಣಯ ಅಂತ ತಗೊಂಡಿದ್ದು ಎಲ್ಲಿ ಗೊತ್ತಾ ಪಾಟಿಲ್ರೆ? ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ಅಧಿಕೃತ ನಿರ್ಣಯ ಎಲ್ಲಿ ತಗೊಂಡಿದ್ರು ಅಂದರೆ, ರಾಜಸ್ಥಾನದಲ್ಲಿ ಒಂದು ಅಧಿವೇಶನ ಆಯಿತು AICCದು, ಅಲ್ಲಿ ಅಧಿಕೃತವಾಗಿ ತೆಗೆದುಕೊಂಡಂಥ ರೂಲ್ ಇದು ನಿರ್ಣಯ. ಆದರೆ ಮತ್ತೊಂದಿದೆ, ಎವ್ರಿ ರೂಲ್ ಹ್ಯಾಸ್ ಆ್ಯನ್ ಎಕ್ಸೆಪ್ಷನ್ ಅಂತೇಳಿ. ಗೊತ್ತಾಯ್ತಾ? ಪ್ರತಿಯೊಂದು ರೂಲ್ಗೂ, ಪ್ರತಿಯೊಂದು ನಿರ್ಣಯಕ್ಕೂ, ಪ್ರತಿ ಕಾನೂನಿಗೂ ಒಂದೊಂದು ರಿಯಾಯಿತಿಯೂ ಇರುತ್ತಂತೆ ರಾಜಕಾರಣದಲ್ಲಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ, ರಿಯಾಯಿತಿಯೇ ರೂಲ್ ಆಗ್ತಾ ಇದೆ ಅಂತ. ಇಲ್ಲಿ ರಿಯಾಯಿತಿಯೇ ನಿಮಗೆ ಕಾನೂನು, ಹಂಗಾಗ್ತಾ ಇದೆ ಅನ್ನೋದೇ ಇಲ್ಲಿ ವಿಚಿತ್ರ ವಿಶೇಷ. ಆ ದೃಷ್ಟಿಯಿಂದ ನೋಡೋದಾದರೆ, ಈಗ ನಾವು ಹೇಳಿದ್ವಿ, ಈಗ ನೆನ್ನೆ ರಾಹುಲ್ ಗಾಂಧಿಯವರು ಹೇಳಿದಾರಂತೆ 55 ವರ್ಷದ ಒಳಗಿನವರು ಮಂತ್ರಿ ಆಗಲಿ, 55 ವರ್ಷದ ಮೇಲಿನವ್ರು ಬೇಡ ಅಂಥೇಳಿ. ನಮ್ಮ ಗೋವಿಂದಣ್ಣವ್ರು ಲಿಸ್ಟೇ ತೆಗೆದಿಟ್ಬಿಟ್ರಲ್ಲ ಎಷ್ಟು ಜನ ಇದ್ದಾರೆ ಅಂಥೇಳಿ. 134 ಜನರದ್ದು ನೋಡ್ಬಿಟ್ಟು, 134 ಜನ ಶಾಸಕರದ್ದು ಪಟ್ಟಿ ತೆಗೆದು ಅವ್ರ ಏಜ್ ಎಷ್ಟೆಷ್ಟು ಅಂತ ನೋಡ್ಬಿಟ್ಟು ಅದರಲ್ಲಿ 55 ವರ್ಷದೊಳಗಿನವ್ರು ಎಷ್ಟು ಜನ ಅಂತೇಳಿ ಕೊಟ್ಟರು ಪಟ್ಟಿ. ನೀವು ಯೋಚನೆ ಮಾಡಿ ಅಲ್ಲಿಗೆ ಪಾಟೀಲ್ರೆ. ಇನ್ನು ಕಾಂಗ್ರೆಸ್ ಇನ್ನು ಏನೇನೆಲ್ಲ ರೂಲ್ನ ರಿಯಾಯಿತಿ ಮಾಡ್ತಾ ಹೋಗ್ಬೋದು ಅಂತ ನೀವು ಹೇಳಿದ್ರಲ್ಲ, DK ಫಾರ್ಮುಲಾ ಅನ್ನೋದು ಒಂದು ರಿಯಾಯಿತಿ. ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದಕ್ಕೆ ರಿಯಾಯಿತಿ ಯಾವುದಪ್ಪ ಅಂದರೆ DK ಅವ್ರದ್ದು. DK ಅವರು ಉಪಮುಖ್ಯಮಂತ್ರಿ ಆಗುವಾಗ KPCC ಅಧ್ಯಕ್ಷರಾಗಿ ಮುಂದುವರೆದ್ರಲ್ಲ, ಅದು ಒಂದು ರಿಯಾಯಿತಿ. ಅದೇ ರೀತಿ ಭಾಳಷ್ಟು ರಿಯಾಯಿತಿಗಳನ್ನ ನೀವು ನೋಡೋರಿದ್ದೀರಿ, ಮುಂದೆ ಬರುವಂಥದ್ದಿದೆ ಪಾಟೀಲ್ರೆ. ಆಯ್ತು, ಈಗ ಲಾ ಕಮ್ಮಿ ಎಕ್ಸಾಮ್ಷನ್ ಜಾಸ್ತಿ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ನನಗೆ ಈಗ ನೀವು ಈಗ ಹೇಳ್ತಾ ಇದ್ದೀರಲ್ಲ ರಿಯಾಯಿತಿ ಜಾಸ್ತಿ ಅಂತ ಹೇಳಿ, ಈ ವಿಚಾರದ ಮೇಲೆ ನನಗೆ ಇನ್ನೊಂದು ಅನುಮಾನ ಬರ್ತಾ ಇದೆ. ಈಗ ಡೆಲ್ಲಿಗೆ ಹೋದ್ರಪ್ಪ ಎಲ್ಲರೂ, DK ಶಿವಕುಮಾರ್ ಸಾಹೇಬರು ಹೋದ್ರು, ಸಿದ್ದರಾಮಯ್ಯ ಸಾಹೇಬರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಎಲ್ಲರೂ ಹೋದ್ರು. ಹೋದಾಗ ಯಾವ ರೀತಿಯ ವಾತಾವರಣ ಇತ್ತು ಗೊತ್ತಾ ನಮ್ಮ ರಾಜ್ಯದಲ್ಲಿ, ಇವನ್ ಇನ್ಕ್ಲೂಡಿಂಗ್ ಡೆಲ್ಲಿಯಲ್ಲೂ ಕೂಡ. ನಾಳೆ ನಾಡ್ದು ಅಥವಾ ಶನಿವಾರ ಭಾನುವಾರ ಅಷ್ಟರೊಳಗಡೆ ಹೊಸಬರೆಲ್ಲ ಮಂತ್ರಿ ಆಗ್ಬಿಡ್ತಾರೆ. ಯಾರೆಲ್ಲ ರೆಡಿ ಆಗಿದ್ದಾರೆ, ಯಾರೆಲ್ಲ ಲಾಬಿ ಮಾಡಿದ್ದಾರೆ, ಅವರಿಗೆ ಅದೃಷ್ಟ ಖುಲಾಯಿಸುತ್ತೆ. ಬಹುತೇಕರಿಗೆ ಮಂತ್ರಿ ಆಗೋದು ಪಕ್ಕಾ, ಸಂಪುಟ ವಿಸ್ತರಣೆ ಆಗೋದು ಕೂಡ ಅತಿ ಶೀಘ್ರ, ಇನ್ನೊಂದು 2 ದಿನದಲ್ಲಿ ಆಗ್ಬಿಡುತ್ತೆ ಅನ್ನೋಂಥ ಮಾಹೋಲ್ ಇತ್ತು. ಅದು ನಿನ್ನೆ ಸಂಜೆ ಏನಾಗ್ಬಿಡ್ತೇಳಿ, ಎಲ್ಲರೂ ವಾಪಸ್ ಬಂದ್ಬಿಟ್ರು. ವಾಪಸ್ ಬಂದ ಮೇಲೆ ಅವರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ, ಕಾರಣಗಳನ್ನ ಕೊಟ್ಟರು. ನನಗೆ ಈಗ ನೀವು ನಿಜ ಹೇಳಿ, ಈಗ ಗೋವಿಂದಣ್ಣ ನಿಮ್ಗೆ ಯಾವ ವಿಚಾರಗಳನ್ನು ತಿಳಿಸಿದ್ದಾರೆ, ಈಗ ಇವೆಲ್ಲವನ್ನ ನೋಡ್ತಾ ಹೋದ್ರೆ, ರಿಯಾಯಿತಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ನನಗೆ ಅನುಮಾನಗಳು ಸಾಕಷ್ಟು ಕಾಡ್ತಾ ಇದೆ. ನಿಜಕ್ಕೂ ಸಂಪುಟ ವಿಸ್ತರಣೆ ವಿಳಂಬ ಆಗೋದಕ್ಕೆ ಕಾರಣ ಏನು? ನಿಜವಾದ ಕಾರಣ ಹೇಳಿ ನನಗೆ.
ಪಾಟೀಲ್ರೆ, ಈಗ ನಮ್ಮ ಗೋವಿಂದ ಅಣ್ಣರು ಇನ್ನೂ ಡೆಲ್ಲಿಯಲ್ಲೇ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಅಲ್ಲೇ ಇದ್ದಾರೆ. ಅವ್ರು ಹಿಂದೆ ಮುಂದೆನೇ ಇರ್ತಾರೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ತಾರೆ. ನೀವು ಇನ್ನೂ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ನೀವು ಬರೀ ನಂಬರ್ ಕೇಳ್ತೀರಿ, ಅವ್ರನ್ನ ಸ್ವಲ್ಪ ಹುಡ್ಕಾಡ್ಬಿಟ್ರೆ ನಿಮ್ಗೆ ಕಣ್ಣಿಗೆ ಬಿಡ್ದು ಬಿಡ್ತಾರೆ. ಸರಿಯಾಗಿ ಹುಡುಕಿಲ್ಲ ಅಷ್ಟೇ. ಬಟ್ ಏನಂದ್ರೆ ದಿಲ್ಲಿಯಿಂದ ಇನ್ನೇನು ಈಗ ಇವರು ಸ್ಪೆಷಲ್ ಫ್ಲೈಟಲ್ಲಿ ಬರ್ತಾರೆ. ಯಾರು? ಸಿ ಎಮ್ ಮತ್ತೆ ಮಾಜಿ CM ಇವರೆಲ್ಲ. ನಮ್ಮ ಗೋವಿಂದ ಅಣ್ಣರು ಸ್ಪೆಷಲ್ ಫ್ಲೈಟಲ್ಲಿ ಬರಲ್ಲ. ಈಗ ಮಾಮೂಲಿ ಫ್ಲೈಟಲ್ಲೇ ಬರಬೇಕು. ಅವ್ರು ದೇವನಹಳ್ಳಿಯಲ್ಲಿ ಬಂದು ಇಳ್ಕೊಂಡು ಬರಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಬರ್ತಿದ್ದಾಗೆ ಫಸ್ಟ್ ಸುದ್ದಿ, ಅಪ್ಡೇಟೆಡ್ ನ್ಯೂಸ್ ನಾವೇ ಕೊಡ್ತೀವಿ ಪಾಟೀಲ್ರೆ. ಕಾಯ್ರಿ, ಸಿಕ್ಕೇ ಸಿಗುತ್ತೆ. ಹಂಗಾದ್ರೆ ಅಲ್ಲಿವರೆಗೂ ನಮಗೂ ನಿಮ್ಗೆ ಮಾತೇ ಬೇಡ. ಅಯ್ಯೋ ರಾಮ, ಹಿಂಗಂದ್ರೆ ಹೆಂಗೆ? ಮತ್ತಿನ್ನೇನು ಕ್ಲಾರಿಟಿ ಇಲ್ಲ, ಏನಿಲ್ಲ, ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಕೆ ಕೂತ್ಕೊಂಡು ಏನು ಮಾಡೋದು ನಾವು? ಅಲ್ಲ, ಕ್ಲಾರಿಟಿ ನೀವೆಲ್ಲ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀರಿ. ಅಲ್ಲ, ಕ್ಲಾರಿಟಿ ಸಿಗೋವರೆಗೂ ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ನಾವು. ಭಾಳ ಚೆನ್ನಾಗಿ ಹೇಳಿದ್ರಿ ಪಾಟೀಲ್ರೆ. 134 ಶಾಸಕರದ್ದು ಏಜ್ ಎಷ್ಟು ಅನ್ಲಿ ಲೆಕ್ಕ ಹಾಕ್ಬಿಟ್ಟು ಅದ್ರಲ್ಲಿ ಎಷ್ಟು ಜನ 55 ವರ್ಷದ ಒಳಗಿನವರು ಅಂತೇಳಿ ಲಿಸ್ಟ್ ಕೊಟ್ಟಿರೋ ಗೋವಿಂದಣ್ಣವರು. ಇದೊಂದು ಸಣ್ಣ ಮಾಹಿತಿ, ಅದು ಯಾವ್ದು ಅವ್ರಿಗೆ ದೊಡ್ಡ ವಿಷಯನೇ ಅಲ್ಲ. ಈಗ ಏನ್ ಗೊತ್ತಾ ಪ್ರಾಬ್ಲಮ್ಮು? ಅವ್ರೀಗ ಫ್ಲೈಟ್ ಒಳಗಿರ್ತಾರೆ. ನೀವು ಹೇಳಿದ್ರೆ ಈಗಲೇ ನಾವು ಫೋನ್ ತಗೊಂಡು ಫೋನ್ ಮಾಡ್ಬಿಡ್ತಿದ್ದೆ, ಇಲ್ಲೇ ಕೂತ್ಕೊಂಡು ಫೋನ್ ಮಾಡ್ಬಿಡ್ತಿದ್ದೆ, ಲೌಡ್ ಸ್ಪೀಕರ್ ಆಗಿ ಕೇಳಿಸ್ಬಿಡ್ತಿದ್ದೆ. ಈಗ ಫ್ಲೈಟ್ ಒಳಗಿದ್ದಾರೆ. ಫ್ಲೈಟ್ ಒಳಗಿದ್ದಾಗ ಫೋನ್ ಹೋಗುತ್ತಾ? ಹೇಳಿ, ನೀವು ಬುದ್ಧಿವಂತರಿದ್ದೀರಿ. ಫ್ಲೈಟ್ ಒಳಗೆ ಫೋನ್ ಹೋಗುತ್ತಾ ಪಾಟೀಲ್ರೆ? ಬೇಡ, ಬರ್ಲಿ. ಕೆಳಗೆ ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂಗೆ ಫಸ್ಟ್ ಇನ್ಫಾರ್ಮೇಶನ್ ನಿಮಗೆ ಪಾಟೀಲ್ರೆ. ಒಂದು ಮಾತಿದೆ, ಬಹುಶಃ ನೀವು ಕೇಳಿರ್ತೀರಿ, ವಿಚಾರದ ಬಗ್ಗೆ ಅನುಭವ ಇದೆ ನಿಮಗೆ. ಆಮೇಲೆ ಈ ಕಮ್ಯುನಿಕೇಶನ್ ಅನ್ನುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಈಗ ಟೆಕ್ನಾಲಜಿ, ಎಂಥ ಟೆಕ್ನಾಲಜಿಯಲ್ಲಿ ಇದೀವಿ ನಾವು, ಎಂಥ ತಂತ್ರಜ್ಞಾನದ ಲೋಕದಲ್ಲಿ ನಾವು ಜೀವನ ಮಾಡ್ತಿದ್ದೀವಿ. ದ ಎಸೆನ್ಸ್ ಆಫ್ ಟೆಕ್ನಾಲಜಿ ಇಸ್ ದ ಡಿಸ್ಟೆನ್ಸ್ ಆಫ್ ಡೆತ್ ಅಂತ ಹೇಳ್ತಾರೆ. ಕೇಳಿದ್ರೆ ಕೇಳಿದೆ, 100% ಕೇಳಿದ್ವಿ. ಫೋನ್ ಮಾಡಕ್ಕೇನು, ಫೋನ್ ಮಾಡಿ ಮಾತಾಡಿ ವಿಚಾರ ತಿಳಿಸಕ್ಕೇನು? ಈಗ ನಂಗೆ ಹೇಳಿ, ಈಗ ಅದು ಯಾವ ಟೆಕ್ನಾಲಜಿ? ಏರೋಪ್ಲೇನು ಆಕಾಶದಲ್ಲಿ ಹಾರುವಾಗ ಫೋನ್ ಮಾಡಿದ್ರೆ ಫ್ಲೈಟ್ ಒಳಗಡೆ ಫೋನ್ ಹೋಗೋ ಟೆಕ್ನಾಲಜಿ ಯಾವ್ದು ಹೇಳಿ ಪಾಟೀಲ್? ಏರೋಪ್ಲೇನು ಅದನ್ನೆಲ್ಲ ಬಿಟ್ಬಿಡಿ. ಈಗ ವಿಚಾರಗಳು ಗೊತ್ತಾಗಬೇಕು ಅಂತಂದಾಗ ನೀವು ಸುಮ್ಮನೆ ಹೇಳ್ತಿದ್ದೀರಿ. ಈಗ ಅವರು ಪ್ಲೇನ್ ಅಲ್ಲಿ ಇದ್ದಾರೆ, ಪಾಟೀಲ್ರಿಗೆ ಮೂಲ ಬಿಟ್ಟು ಕೊಟ್ಬಿಟ್ರೆ ಇವರು ಎಲ್ಲಾ ಸಮಸ್ಯೆ ಮಾಡ್ತಾರೆ ಅನ್ನೋದು ಇದೆಯಲ್ಲ ನಿಮ್ಗೆ. ಈಗ ಅದಕ್ಕೋಸ್ಕರ ನೀವು ಈಗ ಅವ್ರ ನಂಬರು ಕೊಡ್ತಾ ಇಲ್ಲ. ನೀವು ಫೋನ್ ಮಾಡಿ ಕೇಳಿ ಅಂದ್ರೆ ಫೋನ್ ಮಾಡು ಕೇಳ್ತಾ ಇಲ್ಲ. ಕೇಳಕ್ ಈಗ ಎಸೆನ್ಸ್ ಯಾವ್ದು, ಆ ಟೆಕ್ನಾಲಜಿ ಎಸೆನ್ಸ್ ಯಾವ್ದು ನಂಗೆ ಬೇಕಾಗಿದೆ. ಈಗ ಫ್ಲೈಟ್ ಒಳಗೆ ಫೋನ್ ಟೆಕ್ನಾಲಜಿ ಬೇಕು ಪಾಟೀಲ್ರ. ನಂಗೆ ಓಡಾಡುವಾಗ್ಲೇ ಫೋನ್ ಮಾಡಿ ಕೇಳಿ. ಅಲ್ಲ, ನೀವು ಮನಸ್ಸು ಮಾಡಿದ್ರೆ ದೊಡ್ಡದಲ್ಲ, ಮನಸ್ಸು ಮಾಡ್ತಾ ಇಲ್ಲ. ಜಾಸ್ತಿ ವಿಚಾರ ಬಿಟ್ಕೊಡೋದು ಬೇಡ ಅಂತ ನಿಮಗೆ ಪಾಟೀಲ್ರೆ. ಆಯ್ತು, ನಾನು ವೇಟ್ ಮಾಡ್ತೀನಿ. ಆಗ್ಲಿ, ನಾನು ವೇಟ್ ಮಾಡ್ತೀನಿ. ಮುಂದಾದ್ರೂ ವಿಚಾರಗಳು ಒಂದು ಕ್ಲಾರಿಟಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಎರಡನೇ ಸ್ಟೋರಿ ಹೋಗೋಣ. ಆಗ್ಲಿ. ಒಂದೇ ಪಕ್ಷದ ಸರ್ಕಾರ ಕೋರ್ಟ್ಗೆ ಹೋಗಿ ಅದೇ ಪಕ್ಷದ ಸರ್ಕಾರದ ಪರವಾಗಿ ತೀರ್ಪು ಬಂದ್ರು. 3 ಪಕ್ಷದ ಶಾಸಕರು ಪಾರ್ಟಿ ಮರೆತು ಪಾರ್ಟಿ ಮಾಡ್ತಾರೆ ಅಂದ್ರೆ ನಂಬೋಕ್ ಸಾಧ್ಯನಾ? ಹಿಂಗ್ ಕೇಳಿದ್ರೆ ನಮ್ ಗುಸುಗುಸು ಗೋವಿಂದಣ್ಣ ಸಾಕ್ಷಿ ಸಮೇತ ನಂಬೋ ಸುದ್ದಿ ತಂದಿದ್ದಾರೆ. ಅದೇನು ಅನ್ನೋದು ಗೋವಿಂದಣ್ಣನ ಕಣ್ಣುಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬನ್ನಿ. ಕೆಲವು ತೀರ್ಪು ಬಂದ್ರೆ ಆ ಪಕ್ಷದವರು ಖುಷಿ ಆಗ್ತಾರೆ. ಇನ್ನೂ ಕೆಲವು ತೀರ್ಪು ಈ ದೋಸ್ತಿ ಪಕ್ಷದವರನ್ನ ಖುಷಿಪಡಿಸುತ್ತೆ. ಆದ್ರೆ ಇದೊಂದು ತೀರ್ಪು ಮಾತ್ರ 3 ಪಕ್ಷದ ಶಾಸಕರು ಖುಷಿಯಲ್ಲಿ ತೇಲಾಡೋ ಹಾಗೆ ಮಾಡುತ್ತೆ ಅಂತ ಮತ್ತೆ ಒಗಟಿನ ಮಾತು ಶುರು ಮಾಡಿದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ ತೀರ್ಪು, ಏನ್ ಕತೆ, ಅದೇನ್ ರಾಜಕೀಯ? ಎಲ್ಲಾದ್ರೂ ಈ ರಾಜಕೀಯದಲ್ಲಿ 3 ಪಕ್ಷದವರು ಖುಷಿ ಆಗೋದುಂಟೆ. ಅವರ ಪರ ತೀರ್ಪು ಬಂದ್ರೆ ಇವ್ರಿಗಾಗಲ್ಲ, ಇವ್ರ ಪರ ತೀರ್ಪು ಬಂದ್ರೆ ಅವರು ಒಪ್ಪಲ್ಲ. ಹಿಂಗಿರೋವಾಗ ಅದೆಂಗೆ 3 ಪಕ್ಷದವರು ಒಟ್ಟಾಗಿ ಸಂತಸದಿಂದ ನಲಿದಾಡೋಕೆ ಸಾಧ್ಯ ಅಂತ ಕೇಳಿದಾಗ ಗೋವಿಂದಣ್ಣ ಹೇಳಿದ್ರು 3 ಪಕ್ಷಗಳ ದೋಸ್ತಿ ರಾಜಕೀಯದ ಕತೆ. ವಿಷಯ ಏನಪ್ಪಾ ಅಂದ್ರೆ ಜಿಬಿಎ ಚುನಾವಣೆ ಮತ್ತೆ ಮುಂದೂಡಿಕೆಯಾಗಿದೆ. ಈ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ರಾಜ್ಯ ಸರ್ಕಾರ ಈ ವರ್ಷ ಡಿಸೆಂಬರ್ 31ರೊಳಗೆ ಜಿಬಿಎ ಚುನಾವಣೆ ಮಾಡೋಕೆ ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ಅಸ್ತು ಅಂದಿದೆ. ಹಿಂಗಾಗಿ ಈಗ ಡಿಸೆಂಬರ್ವರೆಗೂ ಮತ್ತೆ ಜಿಬಿಎ ಎಲೆಕ್ಷನ್ ಮುಂದೂಡಿಕೆಯಾಗಿದೆ. ಅಲ್ಲಿಗೆ ರಾಜ್ಯ ಸರ್ಕಾರ ಬಯಸಿದ ಹಾಗೆ ಆಗಿದೆ.
ಆದರೆ ಬೆಂಗಳೂರಿನ ಸರ್ವ ಪಕ್ಷಗಳ ಮೂಲಗಳ ಪ್ರಕಾರ ಬೇರೆ ಯಾವುದೇ ವಿಷಯದಲ್ಲಿ ಏನೇ ಭಿನ್ನಮತ ಇರಲಿ, GBA ಎಲೆಕ್ಷನ್ ಅಂತ ಬಂದ್ರೆ ಮೂರೂ ಪಕ್ಷಗಳ ಬೆಂಗಳೂರಿನ ಶಾಸಕರು ಎಲೆಕ್ಷನ್ ಮುಂದೂಡೋಕೆ ಒಟ್ಟಾಗಿ ಬಿಡ್ತಾರೆ. ಇದೊಂದು ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರೋ ಬೆಂಗಳೂರಿನ ಶಾಸಕರು ಈಗ ಮತ್ತೊಮ್ಮೆ ಪಕ್ಷ ಭೇದ ಮರೆತು ಫುಲ್ ಖುಷ್ ಆಗಿದ್ದಾರೆ ಅನ್ನೋದು GBA ಕೇಸ್ ಬಂದಾಗಲೆಲ್ಲ ಈ ಶಾಸಕರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರೋ ಸಮನ್ವಯಾಧಿಕಾರಿಗಳ ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡಿದೆ. ಗುಸುಗುಸು ಗೋವಿಂದಣ್ಣ ಅವರ ಪರಮ ಮಿತ್ರ ವೀರೇಂದ್ರ ಅವರು ಇದಕ್ಕೂ ವಿಚಾರಗಳನ್ನು ತಿಳಿಸೋದಕ್ಕೆ ನಮ್ಮ ಗೋವಿಂದಣ್ಣ ಅವರಿಂದ ಏನು ಮಾಹಿತಿ ಬಂದಿದೆ ಅದನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಕೂತಿದ್ದಾರೆ. ನಾನು ವೀರೇಂದ್ರ ಆಗಲೇ ಒಂದು ವಿಚಾರ ಕೇಳೋದಕ್ಕೆ ಮರೆತುಬಿಟ್ಟೆ. ಈಗ ಈ ವಿಚಾರ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ 55 ವರ್ಷ ಒಳಗಿನವರನ್ನ ಮಂತ್ರಿ ಮಾಡೋದಕ್ಕೆ ರೆಡಿ ಇದ್ದಾರೆ, ಯಾರು ನಾನು ಸೀನಿಯರ್ ಲೀಡರ್ ಅಂತ ಹೇಳ್ತಾ ಇಲ್ಲ ಅಂತ ನೀವು ಹೇಳಿದ್ರಲ್ಲ, ನಾನೊಂದು ಪ್ರಶ್ನೆ ಕೇಳ್ಬೋದಾ ನಿಮ್ಮನ್ನ? ಅದು ಈಗ ನೆಕ್ಸ್ಟ್ ಈ ಸ್ಟೋರಿ ಆದ್ಮೇಲೆ GBA ಎಲೆಕ್ಷನ್ ಆದ್ಮೇಲೆ ಅಗೇನ್ ಬೆಳಗಾವಿ ಸ್ಟೋರಿ ಬರುತ್ತೆ ಮಂತ್ರಿಮಂಡಲದ, ಅವಾಗ ಚರ್ಚೆ ಮಾಡೋಣ ಪಾಟೀಲ್. ಇಲ್ಲ ಡೈವರ್ಟ್ ಆಗುತ್ತೆ ಅಂತ ತಗೊಳ್ಳಿ, ತೊಂದರೆ ಇಲ್ಲ ತಗೊಳ್ಳಿ. ನಮ್ಮ ಗುಸುಗುಸು ಗೋವಿಂದಣ್ಣ ವಯಸ್ಸು ಎಷ್ಟು? ಓಹೋ ಈಗ ಬಂದ್ರಿ ನೋಡಿ, ಬುಡಕ್ಕೆ ಬಂದ್ಬಿಟ್ರಿ ನೀವು. ಅದಕ್ಕೆ ಬೇಡ, ಲಾಸ್ಟಿಗೆ ಹೋಗೋಣ ಅಂತ ಹೇಳಿದ್ದೆಲ್ಲ ನನಗೆ ಗೊತ್ತು, ನೀವು ಗೋವಿಂದಣ್ಣಲ್ಲಿ ಬುಡಕ್ಕೆ ಬರ್ತೀರಿ ಅಂತ ಗೊತ್ತು. ಈಗ ಹೆಂಗೆ ಗೊತ್ತಾ ಇದು, ಈಗ ನಾವೆಲ್ಲ ಸಾಮಾನ್ಯವಾಗಿ ಏನು ಹೇಳ್ತೀವಿ, ಹೆಂಗಸರು ವಯಸ್ಸು ಕೇಳಬಾರ್ದು, ಗಂಡಸರು ಸಂಬಳ ಕೇಳಬಾರ್ದು ಅಂತೀವಿ. ಆದರೆ ಗೋವಿಂದಣ್ಣರ ಸಂಬಳನೂ ಕೇಳಬಾರ್ದು, ವಯಸ್ಸು ಕೇಳಬಾರ್ದು, ಫೋನ್ ನಂಬರು ಕೇಳಬಾರ್ದು ಅನ್ನೋದು ಅವ್ರದೇ ರೂಲ್ಸು ಪಾಟೀಲ್ರೆ. ಏನೋ ಅರ್ಥ ಆಗ್ತಿಲ್ಲ, ಬೇರೆ ಥರ ಹೇಳಿದ್ರಿ ನೀವು. ಇರಲಿ ಬಿಡಿ. ಅಂದರೆ ನಾನು ಏನಕ್ಕೆ ಕೇಳಿದೆ ಅಂತಂದರೆ ಅವ್ರನ್ನೇನಾದ್ರು ಮಂತ್ರಿ ಮಾಡ್ತಾರೋ ಏನೋ, 55 ವರ್ಷ ವಯಸ್ಸು ಕೆಳಗಡೆ ಇದ್ರೆ ಅನ್ನೋ ಅಂತ ಲೆಕ್ಕಾಚಾರ ಇತ್ತು. ಅದು ನಾವು ಹೇಳಿದ್ದಲ್ಲ ಪಾಟೀಲ್ರೆ, ಅವರು ರಾಜಕಾರಣಕ್ಕೂ ಅವರಿಗೂ ದೂರ, ರಾಜಕಾರಣಿಗಳ ಮೂಲಕ್ಕೂ ಅವರಿಗೂ ಹತ್ರ. ಓಕೆ, ಈಗ ವಿಷಯಕ್ಕೆ ಬರ್ತೀನಿ ನಾನು. ಈಗ GBA ಚುನಾವಣೆ ಮುಂದೂಡಿಕೆ ಆದ್ರೆ ಪಕ್ಷ ಭೇದವನ್ನ ಮರೆತು ಎಲ್ಲಾ ಶಾಸಕರು ಒಗ್ಗಟ್ಟಾಗ್ತಾರೆ, ಪಾರ್ಟಿ ಅವರೆಲ್ಲ ಸೇರಿ ಪಾರ್ಟಿ ಮಾಡ್ತಾರೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ರಲ್ಲ, ಇದನ್ನ ಮುಂದುವರೆದ ಭಾಗ ಒಂದು ಹೇಳ್ತೀನಿ ಕೇಳಿ. ನನಗೊಂದು ಅನುಮಾನ ಏನ್ ಗೊತ್ತಾ, ಈಗ ಸುಪ್ರೀಂ ಕೋರ್ಟ್ ಡಿಸೆಂಬರ್ 31ಕ್ಕೆ ಅದ್ರ ಒಳಗಡೆನೆ ನೀವು ಎಲೆಕ್ಷನ್ ನಡೆಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಈ ರೀತಿ ಮುಂದೂಡ್ತಾ ಇದ್ದಂತೆ ಈಗ ಆಡಳಿತ ಪಕ್ಷ ಸೇರಿ ಹಲವರಿಗೂ ಇದು ಒಂದು ರೀತಿ ರಿಲೀಫ್ ಸಿಕ್ಕಿರಬಹುದು. ಆದ್ರೆ ನನ್ನ ಅನುಮಾನ ಏನ್ ಗೊತ್ತಾ, ಒಂದು ಖಾತ್ರಿಯಾಗಿ ಹೇಳಬಹುದು ಅಂತ ಅನ್ಸುತ್ತೆ, ಅಥವಾ ಬೇಡ ಬಿಡಿ, ಖಾತ್ರಿ ಬೇಡ, ಒಂದು ಅನುಮಾನ ಅಂತಾನೆ ಇಟ್ಕೊಳ್ಳಿ. ಡಿಸೆಂಬರ್ 31ಕ್ಕೂ ಎಲೆಕ್ಷನ್ ನಡೆಯಲ್ಲ ನೋಡಿ, ಡೌಟ್ ನನಗೆ. ಏನಂತೀರಿ ನೀವು? ಅಲ್ಲ, ನಿಮ್ದು ಪಾಯಿಂಟ್ ವ್ಯಾಲಿಡ್ ಇದೆ. ಯಾಕಂದ್ರೆ ಈಗ ಮಾರ್ಚ್ ಆಯ್ತು, ಆಗಸ್ಟ್ ಆಯ್ತು, ಈಗ ಡಿಸೆಂಬರ್ ಅಂತ ಆಯ್ತು. ಲಾಸ್ಟ್ ಟೈಮ್ ಆಗಸ್ಟಲ್ಲೂ ಕೂಡ ಇದೇ ಕಡೆಯ ಗಡುವು ಅಂತ ಹೇಳಿದ್ರು. ಈಗಂತೂ ಸಿಬಲ್ ಅವರೇ ಹೋಗಿ ಹೇಳ್ಬಿಟ್ಟಿದ್ದಾರೆ, ಇಲ್ಲ ನಾನು ಮತ್ತೆ ನಿಮ್ಮ ಎದುರುಗಡೆ ಬಂದು ಡೇಟ್ ಕೇಳಲ್ಲ, ಇದು ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಒಂದು ಡೇಟ್ ಕೇಳ್ತಿರೋದು, ಇದೊಂದ್ಸತಿ ಅದು SIR ಕಾರಣಕ್ಕೆ ಎಕ್ಸ್ಟೆನ್ಷನ್ ಕೊಟ್ಬಿಡಿ ಅಂತ ಸ್ವತಃ ಕಪಿಲ್ ಸಿಬಲ್ ಅವರೇ ಜಡ್ಜ್ ಮುಂದೆ ನಿಂತ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಇಷ್ಟು ಹೇಳಿದ ಮೇಲೆ ಈಗ ನಿಮ್ಮ ಪಾಯಿಂಟ್ ಕೂಡ ನಾವು ವ್ಯಾಲಿಡ್ ಅಂತ ಯಾಕೆ ಹೇಳ್ತೀನಿ ಗೊತ್ತಾ, ಎಲೆಕ್ಷನ್ ಆಗದೆ ಎಷ್ಟು ವರ್ಷ ಆಯ್ತು ಪಾಟೀಲ್ರೆ? 2015 ಲಾಸ್ಟ್ ಎಲೆಕ್ಷನ್ ಆಗಿದ್ದು, ಈಗ ನಾವಿರೋದು 2026. ಹಿಂಗಿರುವಾಗ ನಿಮ್ಮ ಮಾತನ್ನ ತೆಗ್ದಾಕಲ್ಲ ಹಂಗಂತ ಹೇಳಿ ನಾವು ಈಗ ಕೋರ್ಟ್ ಮುಂದೆ ಹೋಗಿ ಹೇಳಿದ್ದಾರೆ. ಹೇಳಿ ಪಾಟೀಲ್ ಹೇಳಿ. ಅಲ್ಲ, ನಾವು ತೆಗೆದುಹಾಕೋ ಮಾತೇ ಆಡಲ್ಲ. ಅಲ್ಲ, ತೆಗ್ದಾಕೋ ಮಾತು ಆಡೋದೇ ಇಲ್ಲ, ನೀವು ತೆಗ್ದಾಕೋ ಮಾತು ಆಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಹೇಳ್ತೀವಿ ನಾವು ತೆಗ್ದಾಕಲ್ಲ ಅಂತೇಳಿ. ಯಾಕಂದ್ರೆ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ನಿಮ್ಮ ಮೇಲೆ. ಈಗ ಮುಂದುವರಿಯೋಣ ಪಾಟೀಲ್. ನನಗೆ ಒಂದು ಲೆಕ್ಕಾಚಾರದ ಬಗ್ಗೆ ಹೇಳಿ ನೀವು. ಈಗ ಇವರೆಲ್ಲ ಪಾರ್ಟಿ ಅವರು ಬೆಂಗಳೂರಿನಲ್ಲಿರುವಂತ ಶಾಸಕರಿಗೆ ಒಂದು ರೀತಿ ಸಮಾಧಾನ, GBA ಚುನಾವಣೆ ಮುಂದೆ ಹೋಯ್ತು ಅಂತಂದ್ರೆ ಒಂದು ರೀತಿ ರಿಲೀಫು, ಅದು ಕಾಂಗ್ರೆಸ್ ಆಗಿರ್ಲಿ, BJP ಆಗಿರ್ಲಿ, ಮತ್ತೊಬ್ಬರಾಗಿರ್ಲಿ ಅನ್ನೋಂತ ಮಾತಿದೆಯಲ್ಲ. ಒಂದು ಲೆಕ್ಕಾಚಾರವನ್ನ ನೀವು ಬಿಡಿಸಿ ಹೇಳಿ ನಂಗೆ. ಇವ್ರು ಏನು ಈಗ ಈ ಕಾರಣಗಳಿಗಾಗಿ ಸದ್ಯಕ್ಕೆ ಚುನಾವಣೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಚುನಾವಣೆಯನ್ನ ಮುಂದೂಡಬೇಕು ಮಹಾಸ್ವಾಮಿ ಅಂತ ಹೇಳಿ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಅದರಲ್ಲಿ ಮುಖ್ಯವಾದ ಕಾರಣ ಕೊಟ್ಟಿದ್ದೇನು ಹೇಳಿ, ಎಲ್ಲ ಅಧಿಕಾರಿಗಳು SIR ಪ್ರಕ್ರಿಯೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ. ಹೌದಾ? ಈ SIR ಪ್ರಕ್ರಿಯೆಯನ್ನು ಎಕ್ಸ್ಟೆಂಡ್ ಮಾಡಿದ್ರಲ್ಲ, SIR ಪ್ರಕ್ರಿಯೆಯನ್ನು ಮುಂದೋಯ್ತಪ್ಪ. ಹಾಗಿದ್ರೆ ಅಂದ್ರೇನು, ಇನ್ನೂ ವಿಳಂಬ ಆಗೋದು ಮುಂದುವರಿತಾ ಹೋಗುತ್ತೆ. ಈ SIR ಪ್ರಕ್ರಿಯೆ ವಿಚಾರವನ್ನ ನೆಪ ಹೇಳಿದ್ರು, ಆದ್ರೆ SIR ಪ್ರಕ್ರಿಯೆ ಇನ್ನೂ ಮುಂದೆ ಹೋಯ್ತು, ಆಗಸ್ಟ್ವರೆಗೂ ಹೋಯ್ತು. ಹಾಗಿದ್ರೆ ಇವರು ಕೊಟ್ಟ ಕಾರಣ ಮತ್ತು ಈಗ ಸದ್ಯಕ್ಕೆ ಚುನಾವಣೆ ಮುಂದೂಡಿರೋದು, ಹೇಳಿರುವಂತಹ ನೆಪಗಳು, ಇವೆಲ್ಲ ನೋಡಿದ್ರೆ ಏನ್ ಲೆಕ್ಕಾಚಾರ ಇದು ಪಾಟೀಲ್ರೆ? ಈಗ ರಾಜಕೀಯ ಹೆಂಗಿರುತ್ತೆ ಅನ್ನೋದು ನಾ ಹೇಳಿದೆ, ಎಷ್ಟು ಮುಂದೆ ಹಾಕೊಂಡ್ಬಂದಿದ್ದಾರೆ ಎಲೆಕ್ಷನ್ ಅಂತ. ಬಟ್ ವಾಸ್ತವನೂ ಹೇಳಬೇಕು. ಏನಂದ್ರೆ ರಾಜಕೀಯ ಬೇರೆ, ಹಾಗೆ ಅದ್ರ ಜೊತೆಗಿರುವ ವಾಸ್ತವವು ಕೂಡ ಹೇಳ್ಬೇಕಾಗತ್ತಲ್ಲ. ಏನಂದ್ರೆ ಈಗ SIR ಮುಂದೂಡಿಕೆ ಆಯ್ತು ಅಂತ ನೀವು ಹೇಳಿದ್ರಿ. SIR ಈಗ 1 ವಾರ ಮುಂದೂಡಿಕೆ ಆಗಿದೆ, ಆಗಸ್ಟ್ 8ರವರೆಗೂ. ಏನಕ್ಕೆ? ಎನ್ಯುಮರೇಷನ್ಗೆ ಅಂತ. ಹೌದಾ ಪಾಟೀಲ್ರೆ? ಎನ್ಯುಮರೇಷನ್ಗೆ 1 ವಾರ ಎಕ್ಸ್ಟೆನ್ಷನ್ ಮಾಡಿದ್ದಾರೆ.
ಹಂಗಂತೇಳಿ SIR ಪ್ರೋಸೆಸ್ ಕಂಪ್ಲೀಟ್ ಅವ್ರು ಮಾಡೋದನ್ನ ಎಕ್ಸ್ಟೆನ್ಷನ್ ಮಾಡಿಲ್ಲ ಅವರು. ಅದನ್ನು ಅವರು ನಿಗದಿತ ಅವಧಿ ಏನು ಟೈಮ್ ಟೇಬಲ್ ಹಾಕೊಂಡಿದ್ದಾರೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ, ಅದೇ ಪ್ರಕಾರವೇ ಅದನ್ನು ಮಾಡ್ತಾರೆ. ಎನ್ಯುಮರೇಷನ್ಗೆ ಮಾತ್ರ ಇವ್ರು ಹೋಗಿ ಕೇಳ್ಕೊಂಡಿದ್ದಾರೆ, ಅವ್ರು ಆಯ್ತಪ್ಪ ಅಲ್ಲಿ 1 ವಾರ ಹೆಚ್ಚಿಗೆ ಮಾಡಿದ್ದಾರೆ. ಅದನ್ನು ಬಿಟ್ಟು SIR ಮುಂದೂಡಿಕೆ ಆಯಿತಾ ಪೂರ್ತಿ ಪ್ರೋಸೆಸ್ಸು? ಇಲ್ಲ, ಇದು ಕೇವಲ ಎನ್ಯುಮರೇಷನ್ಗೆ ಸೀಮಿತವಾಗಿ ಮುಂದೂಡಿಕೆ ಆಗಿರೋದು ಹೌದು. ಆಯ್ತು, ಹಂಗಿದ್ರೆ ವಾಟ್ ಪಾಯಿಂಟ್ ಯು ಆರ್ ಮೇಕಿಂಗ್? ಡಿಸೆಂಬರ್ 31ರೊಳಗೆ ಎಲೆಕ್ಷನ್ ಪಕ್ಕ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಅದಕ್ಕೆ ಫಸ್ಟೇ ನಾನು ಆಂಟಿಸಿಪೇಟರಿ ಮೇಲೆ ತಗೊಂಡ್ಬಿಟ್ಟು ಏನಂದೆ, ರಾಜಕೀಯ ಬೇರೆ ಪಾಟೀಲ್ ರೇ, ಫಸ್ಟೇ ಹೇಳ್ಬಿಟ್ಟೆ ನಾನು. ಮೊದಲ ಮಾತೆ ರಾಜಕೀಯ ಬೇರೆ, ವಾಸ್ತವ ಈಗ ಆಗಿರೋದೇನು ಆಗಿರೋದಿದು. ಹಾಗಂದ್ರೆ ನೀವು ರಾಜಕೀಯ ಚರ್ಚೆಗೆ ಬಂದರೆ ಅದು ಬೇರೆನೇ ಇದೆ. ಅದು ಆಯ್ತು, ಈಗ ನಾವು ಒಂದು ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀನಿ. ಆಗಲಿ. ಈಗ ಡಿಸೆಂಬರ್ 31ರೊಳಗೆ ಎಲೆಕ್ಷನ್ ನಡೆಸಲೇಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಸಿಬಲ್ ಅವರು ಇನ್ನೊಮ್ಮೆ ಬಂದು ನಾವು ನಿಮ್ಮ ಹತ್ರ ಸಮಯ ವಿಸ್ತರಣೆ ಮಾಡಿ ಅಂತ ಕೇಳೋದೇ ಇಲ್ಲ ಅಂತ ಹೇಳಿದ್ರು ಅನ್ನುವಂಥ ಮಾತನ್ನು ನೀವು ಹೇಳ್ತಾ ಇದ್ರಿ. ಹೌದು. ಈಗ ಡಿಸೆಂಬರ್ 31ರೊಳಗಡೆ ಎಲೆಕ್ಷನ್ ನಡೆಸ್ತಿಲ್ಲ ಅಂತಂದ್ರೆ ಅವಾಗ ಮತ್ತೆ ಬೇರೆ ರೀತಿಯ ಕಾರಣಗಳನ್ನ ಹುಡುಕೊಂಡ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ? ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗದೇ ಆಗಿದ್ದಿದ್ರೆ ಎಷ್ಟು ಸತಿ ಆಗ್ಬೇಕಿತ್ತು? ಅದು ಕರೆಕ್ಟ್. ಈಗ ಹೇಳಿದಾರಲ್ಲ ಇವರು ಡಿಸೆಂಬರ್ 31ರೊಳಗೆ ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತ, ಮತ್ತೆ ಏನಾದ್ರು ನೆಪ ಹೇಳಿದ್ರೆ ಎಲೆಕ್ಷನ್ ಮಾಡ್ಲಿಲ್ಲ ಅಂತಂದ್ರೆ ಅಂತ ನಾನು ಕೇಳ್ತಾ ಇರೋದು. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡಿದೀವಿ, ಕೋರ್ಟ್ಗಳಲ್ಲಿ ಸ್ಟ್ರೆಚರ್ ಪಾಸ್ ಮಾಡ್ತಾರೆ. ಹಿಂದೆ ಆಗಿದೆ, ಇದೇ BBMP ಚುನಾವಣೆ ವಿಚಾರವಾಗಿ ಆಗಿದೆ. ಈಗ ಅವಾಗ ಹೋರಾಟ ಮಾಡ್ಲಿಕ್ಕೆ ಒಬ್ರು ಇದ್ರು, ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಹೋರಾಟ ಮಾಡ್ಲಿಕ್ಕೆ ಇದ್ರು ಪಾಟೀಲ್ರೆ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಈಗ ಹೋರಾಟ ಮಾಡ್ತಿರೋರೇ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಅಬ್ದುಲ್ ವಾಜಿದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಅರ್ಜಿ ಹಾಕಿದಾರಲ್ಲ ಎಲೆಕ್ಷನ್ ಆಗ್ಬೇಕು ಅಂತ ಹೇಳಿ, ಅವರೇ ಇಲ್ಲ ಆಗುತ್ತೆ ಬಿಡಿ ಎಲೆಕ್ಷನ್ ಮಾಡ್ಬಿಡ್ತಾರೆ, ಇನ್ನೇನು ಈ ಸತಿ ಹೋಗಿ ಹೇಳಿದ್ದಾರೆ ಹಿಂಗೆ ಡಿಸೆಂಬರ್ 31ರೊಳಗೆ ಮಾಡ್ಬಿಡ್ತಾರೆ ಅಂತ. ಯಾರು ಎಲೆಕ್ಷನ್ ಆಗ್ಬೇಕು ಅಂತ ಅರ್ಜಿ ಹಾಕಿದಾರಲ್ಲ, ಅಬ್ದುಲ್ ವಾಜಿದ್ ಮತ್ತು M ಶಿವರಾಜ್ ಅಂತಲಿ, ಅವರು ಶಂಕರ ಮಠದಿಂದ ಕಾರ್ಪೊರೇಟರ್ ಆಗಿದ್ರು, ಶಂಕರ ಮಠ ವಾರ್ಡ್ರಿಂದ. ಅವ್ರು ಹಾಕಿರೋದು ಅರ್ಜಿ ಅವರೇ ಹೇಳ್ಬಿಟ್ಟಿದ್ದಾರೆ. ಇದು ನೀವು ಡಾಕ್ಯುಮೆಂಟ್ಸು ಅಫಿಡವಿಟ್ಟು ಅಂತ ನೋಡ್ಲಿಕ್ಕೆ ಹೋದ್ರೆ, ಅಫಿಡವಿಟ್ಟು ಹಳೆ ಅಫಿಡವಿಟ್ ಮೇಲೆ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇದೆಲ್ಲವೂ ಕೂಡ ಲೀಗಲ್ ಪಾಯಿಂಟ್ಸ್. ಮೂರನೇ ಸ್ಟೋರಿಗೆ ಹೋಗೋಣ. ಎಸ್, ರಾಜಕೀಯದಲ್ಲಿ ಗುಟ್ಟುಗಳಿಗೂ ಒಂದು ಆಯಸ್ಸು ಅಂತಿರುತ್ತೆ. ರಾಜಕಾರಣಿಗಳು ತಮಗೆ ಬೇಕಾದ್ದು ಆಗೋವರೆಗೂ ಗುಟ್ಟನ್ನ ಗುಟ್ಟಾಗಿ ಇಟ್ಟಿರ್ತಾರೆ. ತಮಗೆ ಬೇಕಾದ್ದು ಆಗೋ ಟೈಮ್ ಬಂದಾಗ ಗುಟ್ಟೊಂದಿದೆ ಆದರೆ ಹೇಳಲ್ಲ ಅಂತಾರೆ. ಈ ಗುಸುಗುಸು ಕಿವಿಗೆ ಬಿದ್ದರೆ ಸಾಕು, ನಮ್ಮ ಗೋವಿಂದಣ್ಣ ಆ ಗುಟ್ಟನ್ನ ರಟ್ಟು ಮಾಡ್ತಾರೆ. ಹಾಗೆ ರಟ್ಟಾದ ಗುಟ್ಟಿನ ಕತೆ ನಮ್ಮ ಒಳನೋಟ ಕಂಡಿದೆ, ನೋಡ್ಕೊಂಬನ್ನಿ. ನೋಡಿ, ಮೊದಲೆಲ್ಲ ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಈಗ ಅವ್ರನ್ನ ಬಿಟ್ಟು ಇವರಿಲ್ಲ, ಇವ್ರನ್ನ ಬಿಟ್ಟು ಅವರು ಕೂಡ ಇಲ್ಲ. ಹಿಂಗೆ ಬಿಟ್ಟು ಬಿಡಲಾಗದ ರಾಜಕೀಯ ನಂಟು ಇರೋದ್ರಿಂದಾನೇ ಈಗ ಬೆಳಗಾವಿ ಗುಟ್ಟು ದಿಲ್ಲಿಯಲ್ಲಿ ರಟ್ಟಾಗಿದೆ. ಹೀಗಂತ ಪ್ರಾಸಬದ್ಧವಾಗಿ ಮಾತನಾಡ್ತಾ ಬಂದ್ರು ನೋಡಿ ನಮ್ ಗೋವಿಂದನ. ಅರೆ ಗೋವಿಂದನ, ಯಾರನ್ನ ಕಂಡ್ರೆ ಯಾರಿಗಾಗಲ್ಲ, ಯಾರನ್ನ ಕಂಡ್ರೆ ಯಾರಿಗೆ ಆಗ್ತಾ ಇದೆ, ಏನದು ನಂಟು ಗುಟ್ಟು, ಸ್ವಲ್ಪ ರಟ್ ಮಾಡಿ ಪ್ರಾಸ ಬಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ಅಂತಂದಾಗ ಗೋವಿಂದನ ಅವಾಗ ಬಾಯಿ ಬಿಟ್ರು ನೋಡಿ ದಿಲ್ಲಿಲಿ ರಟ್ಟಾದ ಬೆಳಗಾವಿ ಗುಟ್ಟು. ವಿಷಯ ಏನಪ್ಪಾ ಅಂದ್ರೆ ನೋಡಿ, ಬೆಳಗಾವಿ ಮೂಲಗಳ ಪ್ರಕಾರ ಆ ಜಿಲ್ಲೆಯಲ್ಲಿ ಈ ಬಾರಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆಯಂತೆ. ಇನ್ನು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಮತ್ತೆ ಮಂತ್ರಿ ಆಗೋ ಪ್ರಯತ್ನವನ್ನ ಬಿಟ್ಟಿಲ್ಲ. ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ, ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟಕ್ಕೆ ಬರಲಿ ಅನ್ನುವಂತಹ ಆಶಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಅವರೀಗ DK ಶಿವಕುಮಾರ್ ಅವರ ಜೊತೆ ದೋಸ್ತಿಲಿದ್ದಾರೆ ಕೂಡ. ಈತ ಲಕ್ಷ್ಮಣ್ ಸವದಿಯವರು ಕೂಡ ಮಾತ್ರ DK ಲಿಸ್ಟನ್ನೇ ನಂಬಿದ್ದಾರೆ ನೋಡಿ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಈ ಬಾರಿ ಬೆಳಗಾವಿಯಿಂದ ಆಸಿಫ್ ಸೇಠ್ ಹೆಸರನ್ನೇ ಶಿಫಾರಸು ಮಾಡಿದ್ದಾರೆ ಅಂತಿವೆ ಕಾವೇರಿಯ ಮೂಲಗಳು. ಹೌದು, ಇದೆಲ್ಲ ರಾಜಕೀಯ ನಂಟಿನ ಕಥೆ ಸರಿ ಗೋವಿಂದನ. ಈ ಬೆಳಗಾವಿಯಲ್ಲಿ ಜಾಸ್ತಿ ಆಕಾಂಕ್ಷಿಗಳಿದ್ದಾರೆ, ಅದು ಸರಿನೇ. ಆದ್ರೆ ಅದೇನೋ ಗುಟ್ಟು ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ರಟ್ಟು ಮಾಡಿ ಅಂದಾಗ ಬಾಯಿ ಬಿಟ್ರು ನೋಡಿ ನಮ್ಮ ಗೋವಿಂದನ ಬೆಳಗಾವಿ ಗುಟ್ಟು ದಿಲ್ಲಿಯಲ್ಲಿ ರಟ್ಟಾದ ಕಥೆನ. ದಿಲ್ಲಿಯಲ್ಲಿನ ಕರ್ನಾಟಕ ಭವನದ ಮೂಲಗಳ ಪ್ರಕಾರ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡೋಕೆ ಅಂತ ದಿಲ್ಲಿಗೆ ಹೋಗಿದ್ದ ಲಕ್ಷ್ಮಣ್ ಸವದಿ ಅವರು ಕೆಲವು ಗುಟ್ಟನ್ನ ಹೊರಗೆ ಹೇಳೋಕೆ ಆಗಲ್ಲ, ಅದು ಸಮುದಾಯಕ್ಕಿಂತ ಜಿಲ್ಲೆ ದೊಡ್ಡದು, ಜಿಲ್ಲೆಗೆ 3-4 ಸ್ಥಾನ ಬೇಕೇ ಬೇಕಾಗುತ್ತೆ, ಅದರಲ್ಲೂ ಜಾತಿ ನೋಡದೆ ಹೆಚ್ಚುವರಿ ಸ್ಥಾನವನ್ನ ಕೊಡಬೇಕಂದ್ರು. ಅಸಲಿ ಗುಟ್ಟು ಇರೋದೇ ಬೆಳಗಾವಿ ಜಿಲ್ಲೆಯಿಂದ ಯಾರು ಈ ಬಾರಿ ಮಂತ್ರಿ ಆಗ್ತಾರೆ ಹಾಗೂ ಯಾವ ಮಾನದಂಡದ ಮೇಲೆ ಆಗ್ತಾರೆ ಅನ್ನೋದರಲ್ಲಿ ನೋಡಿ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷ್ಮಣ್ ಸವದಿ ಅವರನ್ನ ಕರೆತರುವಾಗ ಹಾಗೂ ಕಳೆದ ಲೋಕಸಭಾ ಚುನಾವಣೆಯ ವೇಳೆಯೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ಹಿಡಿದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಎಲ್ಲರೂ ಕೂಡ ಗುಟ್ಟಾಗಿ ಮಾತನ್ನ ಕೊಟ್ಟವರೇ.
ಈಗ ಸಂಪುಟ ವಿಸ್ತರಣೆ ಹೊತ್ತಲ್ಲಿ ಯಾವುದಕ್ಕೂ ಹೇಳಕ್ಕಾಗಲ್ಲ ಅಂತ ಹೇಳೋ ಮೂಲಕವೇ ಲಕ್ಷ್ಮಣ್ ಸವದಿ ಆ ಗುಟ್ಟನ್ನ ಮತ್ತೆ ನೆನಪಿಸಿದ್ದಾರೆ ನೋಡಿ. ಆದ್ರೆ ಇದರಲ್ಲೂ ಕೂಡ ಈಗ ಇನ್ನೊಂದು ಒಳಗುಟ್ಟಿದೆ. ಅದು ಏನಪ್ಪಾ ಅಂದ್ರೆ ಹೈಕಮಾಂಡ್ ಮೂಲಗಳ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಲಿಸ್ಟ್ನಲ್ಲಿ ಆಸಿಫ್ ಸೇಠ್ ಹೆಸರು ಮಂತ್ರಿ ಸ್ಥಾನಕ್ಕೆ ಶಿಫಾರಸಾಗಿದೆ. ಅವರು ಮಂತ್ರಿ ಆದ್ರೆ ಈಗಾಗಲೇ ಮಂತ್ರಿ ಆಗಿರೋ ಜಾರಕಿಹೊಳಿ ಸೇರಿ ಬೆಳಗಾವಿಗೆ 2 ಮಂತ್ರಿ ಸಿಕ್ಕ ಲೆಕ್ಕಕ್ಕೆ ಬರುತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವರೆಲ್ಲರೂ ಕೂಡ ಈಗ ಒಂದೇ ಬಣದಲ್ಲಿದ್ದಾರೆ. ಹೀಗಿರುವಾಗ ಸವದಿ ಅವರು ಸಂಪುಟದೊಳಗೆ ಬರಬೇಕು ಅಂದ್ರೆ ಬೆಳಗಾವಿಗೆ 3ನೇ ಸ್ಥಾನದ ಲೆಕ್ಕ. ಇನ್ನು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬರಬೇಕು ಅಂದ್ರೆ ಅವರೂ ಕೂಡ ಲಕ್ಷ್ಮಣ್ ಸವದಿ ರೀತಿ ಲಿಂಗಾಯತರ ಕೋಟಾದಲ್ಲೇ ಬರಬೇಕಾಗುತ್ತೆ. ಅದು ಕೂಡ ಈ ಬೆಳಗಾವಿಯಿಂದ 4ನೇ ಸಚಿವರಾಗಿ. ಇನ್ನು ಇದೇ ಲಕ್ಷ್ಮಣ್ ಸವದಿ ಅವರೀಗ ಜಾತಿಯನ್ನ ನೋಡದೆ ಜಿಲ್ಲೆ ನೋಡಿಕೊಂಡು 3-4 ಸಚಿವ ಸ್ಥಾನ ಬೆಳಗಾವಿಗೆ ಕೊಡಬೇಕು ಅಂತ ಹೇಳಿಕೆ ಕೊಟ್ಟಿರೋ ಗುಟ್ಟು ಎನ್ನುತ್ತಿವೆ ದಿಲ್ಲಿಯ ಮೂಲಗಳು. ನೋಡಿ, ಸವದಿ ಅವರ ಲೆಕ್ಕವೇನೋ ಸರಿ ಇದೆ, ಆದರೆ ಸಚಿವ ಸ್ಥಾನಕ್ಕಾಗಿ ಇಷ್ಟೆಲ್ಲ ಪೈಪೋಟಿ ಇರುವಾಗ, ಒಟ್ಟು 20 ಸಚಿವ ಸ್ಥಾನ ಉಳಿದಿರುವಾಗ ಬೆಳಗಾವಿಗೆ 4 ಸಚಿವ ಸ್ಥಾನ ಕೊಡೋಕೆ ಹೇಗೆ ಸಾಧ್ಯ? ಒಂದು ವೇಳೆ ಕೊಟ್ರೆ ಉಳಿದವರು ಸುಮ್ಮನಿರೋದು ದಿಟವಾ? ಈಗಂತ ಕಾಂಗ್ರೆಸ್ ಕಾರಿಡಾರ್ನ ಗುಸುಗುಸು ನಮ್ಮ ಗೋವಿಂದನನ ಕಣ್ಣಿನಿಂದ ಒಳನೋಟಕ್ಕೆ ಬಂದಿದೆ ನೋಡಿ. ಬಹುಶಃ ನನಗನ್ಸುತ್ತೆ ಈ ಬೆಳಗಾವಿ ವಿಚಾರವನ್ನು ನಿನ್ನೆನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಲಕ್ಷ್ಮಣ್ ಸವದಿ ಅವರು ಮುನಿಸ್ಕೊಂಡಿದ್ದಾರೆ, ಕೆಲವು ಗುಟ್ಟುಗಳಿದೆ, ಅವನ್ನೆಲ್ಲ ಹೇಳೋದಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀವಿ ಅಂತ ಹೇಳೋದ್ರ ಮೂಲಕ ಅದರ ಮುಂದುವರೆದ ಭಾಗ ಅನ್ಸುತ್ತೆ. ಇವರು ಗುಟ್ಟು ರಟ್ಟು ಮಾಡಿದ ಮೇಲೆ ಮಾತಾಡೋಣ ವೀರೇಂದ್ರ ನಾವು ಈ ಬಗ್ಗೆ. ಅಂದ್ರೆ ಗೋವಿಂದಣ್ಣ ಅವರಿಗೆ ಒಂದು ಸ್ವಲ್ಪ ಟೈಮ್ ಕೊಡೋಣ, ಅವರು ಆ ರಟ್ಟು ಮಾಡ್ಕೊಂಡು ಇನ್ನಷ್ಟು ಏನಾರ ವಿಚಾರ ತಿಳಿಸಿದ್ರೆ ಅವ್ರ ಜೊತೆ ನಾವು ಮಾತಾಡಿ ಈ ವಿಚಾರಗಳನ್ನ ಇನ್ನಷ್ಟು ಪಕ್ವವಾಗಿ ಮಾತಾಡೋಣ. ಅಲ್ಲ, ನಿಮ್ಮ ಹೃದಯ ಎಷ್ಟು ದೊಡ್ಡ ನೋಡಿ, ಎಷ್ಟು ವಿಶಾಲ ನೋಡಿ ಪಾಟೀಲ್ರೆ. ನಮ್ಮ ಗೋವಿಂದಣ್ಣರಿಗೆ ಟೈಮ್ ಕೊಡೋಣ ಅಂತ ನೀವೇ ಹೇಳ್ಬಿಟ್ರಲ್ಲ. ವಿಶಾಲ ಹೃದಯಗಳು ನೀವು. ಹೀಗೆ ಯಾವಾಗಲೂ ನೀವು ಹೃದಯ ವಿಶಾಲವಾಗಿರಲಿ, ಹೀಗೆ ಟೈಮ್ ಕೊಡ್ತಾ ಇರಿ ಯಾವಾಗಲೂ ಅವರಿಗೆ. ಫ್ಲೈಟಲ್ಲಿ ಇದ್ದಾಗಲೂ ಫೋನ್ ಮಾಡಿ ಅಂತ ಹೇಳ್ಬೇಡಿ, ಯಾಕಂದ್ರೆ ಏರೋಪ್ಲೇನ್ ಮೋಡ್ ಅಂತ ಇರೋದೇ ಅದಕ್ಕೆ. ನಾ ಫ್ಲೈಟ್ ಅಲ್ಲಿ ಫೋನ್ ಮಾಡಿ ಅಂತ ಹೇಳೇ ಇಲ್ಲ, ಓಡಾಡ್ತಾ ಇದ್ದಾಗ ಮಾಡಿ ಅಂತ ಹೇಳಿದ್ರೆ ನೀವು ಬಚಾವಾಗಿ ಫ್ಲೈಟ್ ಅಲ್ಲಿ ಇದ್ದಾರೆ ಅಂತ ಅಲ್ಲ, ಇದ್ದಾರೆ, ಈಗ ಫ್ಲೈಟ್ ಅಲ್ಲಿ ಇದ್ದಾರೆ, ಲ್ಯಾಂಡ್ ಆಗುತ್ತೆ. ಮಾತಾಡಲೇಬೇಕು, ನಮಗೆ ಸುದ್ದಿ ಕೊಡ್ಲೇಬೇಕು, ಅವರೆಲ್ಲ ಹೋಗ್ತಾರೆ. ಆಗ್ಲಿ. ಥ್ಯಾಂಕ್ ಯು ವೀರೇಂದ್ರ. ಇವತ್ತಿನ ಒಳನೋಟದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಧನ್ಯವಾದ. ಇವತ್ತಿನ ಒಳನೋಟದಲ್ಲಿ ತಾವು ಗಮನಿಸ್ತಾ ಇದ್ರಿ ಬೆಳಗಾವಿಯ ಗುಟ್ಟು, ಮತ್ತೊಂದು ಕಡೆ 55 ವರ್ಷ ಒಳಗಿನವರನ್ನ ಮಂತ್ರಿ ಮಾಡಬೇಕು, ಹೀಗೆ 10 ಹಲವು ವಿಚಾರಗಳಿದೆ. ಎಲ್ಲದಕ್ಕೂ ಯಾವ ರೀತಿ ಉತ್ತರ ಸಿಗುತ್ತೆ ಅನ್ನೋದನ್ನ ಮತ್ತೆ ಇದೇ ಒಳನೋಟದಲ್ಲಿ ನಾಳೆ ಹೇಳ್ತೀವಿ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.